ಹಲೋ ನಮಸ್ಕಾರ. ನಾನು ನಿಮ್ಮ DSS ಸ್ಟಾಕ್ಸ್ ಅಟ್ ಕನ್ನಡ ಚಾನಲ್ನ ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಲೆಮನ್ ಟ್ರೀ ಅನ್ನೋ ಹೋಟೆಲಲ್ಲಿ ಬಟ್ಟೆಗಳ ಸೇಲ್ ನಡೀತಾ ಇದೆಯಂತೆ. ಅಂದರೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳ ಬಟ್ಟೆನ 1,000ದಿಂದ 10,000ವರೆಗೂ ಇರೋ ಬಟ್ಟೆಗಳನ್ನ ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದಾರಂತೆ. ಸೊ ಈ ಬಟ್ಟೆಗಳನ್ನ ಶಾಪಿಂಗ್ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಇವತ್ತು ನಾಳೆ ನಾಡ್ದು 3 ದಿನ ಇರುತ್ತಂತೆ ಬಟ್ಟೆ ಶಾಪಿಂಗು. ಸೊ ನೋಡ್ತೀವಿ ಯಾವ್ಯಾವ ಥರ ಬಟ್ಟೆಗಳಿದೆ, ಯಾವ ಬ್ರ್ಯಾಂಡ್ಗಳಿದ್ದಾವೆ, ಏನು ಅಂತಲೂ ಎಲ್ಲನೂ ನಿಮ್ಗೆ ಹೇಳ್ತೀನಿ. ಬನ್ನಿ ಹೋಗೋಣ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಇಲ್ಲಿಂದನೇ ಸ್ಟಾರ್ಟು. ನಾವೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡಿ ಇಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಇಲ್ಲಿನ ಬಟ್ಟೆಗಳಿಗೂ ಇಲ್ಲಿನ ರೇಟ್ಗೂ ಆ ಇನ್ಸ್ಟಾಗ್ರಾಮ್ ರೀಲ್ಗೂ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ನಮಗೆ ಹೋಗಿ ತಲೆ ಕೆಟ್ಟೋಯ್ತು. ಇಲ್ಲಿ ಹೇಗಿದೆ ಬಟ್ಟೆ ಅಂತ ನಮ್ಮ ವೈಫ್ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. ಇಲ್ಲ, ಅಲ್ಲಿಂದ ಕಮ್ಮಿ ಇದೆ. ಸೊ ನೋಡೋಣ ಎಷ್ಟಿದೆ, ಏನು ಬಟ್ಟೆಗಳ ರೇಟು ಅಂತ ನೋಡೋಣ. ಸೊ ಅಲ್ಲೆಲ್ಲ 600 ಇದೆ. ಸೊ ಇಲ್ಲಿ ಕಮ್ಮಿ ಇದೆ. ಸೊ ಇಲ್ಲಿ ಕ್ರಾಕ್ಸ್ ಎಲ್ಲ ಇದೆ. ಸೊ ಲೆಟ್ಸ್ ಚೆಕ್ ಇಟ್. ನೋಡೋಣ ಎಷ್ಟಿದೆ ಪ್ರೈಸು. ಎಷ್ಟಿದೆ ಇಲ್ಲಿ ರೇಟ್ ಕೂಡ ಹಾಕಿಲ್ಲ, ಕ್ರಾಕ್ಸ್ ಮೇಲೆ ರೇಟ್ ಕೂಡ ಇಲ್ಲ. ಸೊ ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ. ಮೆನ್ಷನ್ ಡಿಸ್ಕೌಂಟ್ ಪ್ರೈಸ್ ಮೆನ್ಷನ್ ಬಿಲೋ. $1,500 ಅಂತ ಅದು. ಇದು ಆಕ್ಚುಯಲ್ ಪ್ರೈಸ್ ಎಷ್ಟು ನೋಡೋದು ಅಷ್ಟು ನೋಡಿ, ಎಷ್ಟು ಆಕ್ಚುಯಲ್ ಪ್ರೈಸ್ ಅಂತ. 5,299. ಓ ಬ್ಯಾಕ್ ಉಲ್ಟಾ ತಿರ್ಸು. ಡಿಸ್ಕೌಂಟ್ ಪ್ರೈಸು 2,300. ಇದು ಆಕ್ಚುಯಲ್ ಪ್ರೈಸ್ ಎಷ್ಟು ನೋಡು. ಒರಿಜಿನಲ್ ಪ್ರೈಸ್ ಇದು ಡಿಸ್ಕೌಂಟ್ ನೋಡು. 1,600. ಓಕೆ. ಶರ್ಟ್ಗಳಿದೆ. ಅಲ್ಲ ಮಾ ಶೂ ನೀನು ಯಾಕೆ ಎತ್ಕೊಂಡ್ಬಂದೆ? ನನ್ನ ಪ್ರಕಾರ ಬಟ್ಟೆಗಳು ಅಷ್ಟು ಚೆನ್ನಾಗಿಲ್ಲ. ಸೊ ಓಕೆ, ಒಂದ್ಸರಿ ಬಂದು ನೀವು ನೋಡೋದಾದ್ರೆ ನೋಡ್ಬಹುದು. ಸೊ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂಡ್ ಹ್ಯಾಪಿ. ಚಪ್ಪಲಿ ಅಲ್ಲಿ
ಸೊ ನಡಿ. ಶೂ ಎಷ್ಟಾಯ್ತು? ಯಾವುದು ಬನೋಣ? ಅಲ್ಲಿ ನೋಡ್ತೀನಿ. ಎಷ್ಟಂತದ್ದು? 4,000 ಹಾಂ 4,000 3,995 ಉಲ್ಟಾ ತೆಗ್ಸು. ಡಿಸ್ಕೌಂಟ್ ಎಷ್ಟಿದೆ ನೋಡು. ಪುಟ್ಟಮ್ಮ ಅದು 1,200 ಅಲ್ಲಿ ಎಷ್ಟಾಯ್ತು? ಅಮ್ಮ ಪುಟ್ಟಮ್ಮ ಪುಟ್ಟಮ್ಮ ಕಲಿಸ್ಕೊಡ್ತೀನಿ. ಪುಟ್ಟಮ್ಮ ಅಥವಾ ಬಿಡಿ ಸೊ ಇಲ್ಲಿ ಡೋರ್ ಮ್ಯಾಟ್ಸ್ ಎಲ್ಲ ಇದೆ. ಅಂದ್ರೆ ಏನು ಇಷ್ಟು ಚಿಕ್ಕ ₹100 ಡಿಮಾರ್ಟ್ ಅಲ್ಲಿ ಅಷ್ಟು ವರ್ತ್ ಇಲ್ಲ ಅನ್ಸುತ್ತೆ ನನ್ಗೆ. ಸೊ ಕಾಸ್ಟು ತುಂಬಾ ಇದೆ, ಬಟ್ ಅದಕ್ಕೆ ಆಫ್ ರೇಟ್ ಅಂತ ಹೇಳಿ, ಸೊ ಅಂದ್ರೆ 80% ಅಂತ ಹೇಳಿ, ನನ್ನ ಪ್ರಕಾರ ಏನೋ ಬಟ್ಟೆಗಳಷ್ಟು ಚೆನ್ನಾಗಿಲ್ಲ. ಬಟ್ಟೆ ಕತೆ ಹಂಗಿರಲಿ, ಹೊಟ್ಟೆ ಕತೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೆ ಮಾವಳ್ಳಿ ಬಿರಿಯಾನಿ ಹೋಟೆಲ್ಗೆ. ಸೊ ಇಲ್ಲಿ ಬಿರಿಯಾನಿ ಫೇಮಸ್ಸು. ಸೊ ನಾವಿವಾಗ ಆರ್ಡ್ರ್ ಮಾಡಿದ್ದು ಒಂದು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದೆ, ಒಂದು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದೆ, ಒಂದು ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡಿದ್ದೀನಿ. ಸೊ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಇವರು ಐಸ್ ಕ್ರೀಮ್ ತೊಗೊಳಕ್ಕೆ ಹೋಗಿದ್ದಾರಲ್ಲಿ. ಇದು ಮಟನ್ ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್. ಸೇನಾನಿ ಹ್ಯಾಪಿ ಹ್ಯಾಪಿ. ಹಾಕೋಣ ಫಸ್ಟು, ಟೇಸ್ಟ್ ಹೆಂಗಿದೆ ನೋಡೋಣ. ರೈಸ್ ಸಾಕಾಗಿದೆ. ಪೀಸ್ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಪೀಸು ಚೆನ್ನಾಗಿ ಸಕ್ಕತ್ತಾಗಿ ಬೆಂದಿದೆ, ಒಳ್ಳೆ ಜ್ಯೂಸಿ ಆಗಿದೆ, ಸಕ್ಕತ್ತಾಗಿದೆ, ಸೂಪರಾಗಿದೆ ಟೇಸ್ಟ್. ಮಾವಳ್ಳಿ ಬಿರಿಯಾನಿ. ಚಿಕನ್ ಲಾಲಿಪಾಪ್ ಟೇಸ್ಟ್ ಮಾಡಿ ನೋಡೋಣ. ಸಕ್ಕತ್ತಾಗಿದೆ, ಇದು ಕೂಡ ಕ್ರಿಸ್ಪಿ ಆಗಿದೆ, ಸೂಪರ್ ಚಿಕನ್ ಬಿರಿಯಾನಿ. ಚೆನ್ನಾಗಿದೆ, ಸ್ವಲ್ಪ ಸಿಮಿಲರ್ ಟೇಸ್ಟು ಬಿರಿಯಾನಿ, ಬಟ್ ಸಕ್ಕತ್ತಾಗಿದೆ, ಸೂಪರ್. ಕ್ಯಾಮ್ರಾ ನೋಡಿದ್ಮೇಲೆ ಹೆಂಗೆ ಅಲರ್ಟ್ ಆಗ್ಬಿಡ್ತಲ್ಲ ನೋಡಿ, ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಬೋಡಿ. ಬಡಿ ಚೆನ್ನಾಗಿದೆಯಾ ಪ್ರಣತಿ? ಅವನೇ ತೆಗಿ, ಅವನು ನೋಡೋಣ. ಕೈ ಆಯ್ತು. ಸೇನೇನು ಐಸ್ ಕ್ರೀಮ್ ಚೆನ್ನಾಗಿದೆಯಾ? ಸೂಪರಾ? ಓಕೆ. ಅಲ್ಲಿಂದ ಬಿಟ್ಟು ಈಗ ಬಂದಿರೋದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದೆ. ಸೊ ಇಲ್ಲಿಗೆ ಬಂದಿದ್ದೀವಿ, ಇಲ್ಲಾದ್ರೂ ಚೆನ್ನಾಗಿದೆ ನೋಡೋಣ ಅಂತ.
ಸೊ ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಡೈಲಿ ಯೂಸ್ಗೆ ಬಟ್ಟೆಗಳು ಚೆನ್ನಾಗಿದಾವೆ, ಪರವಾಗಿಲ್ಲ. ಓಕೆ, ಪ್ರೈಸ್ ಎಷ್ಟಾದ್ರು ತೋರಿಸೋ ಪ್ರೈಸು? 130, ಇದು 99 rupees, ಪರವಾಗಿಲ್ಲ. ಓಕೆ, ಇಲ್ಲಿ ಡೈಲಿ ಯೂಸ್ಗೆ ಓಕೆ. ಪರವಾಗಿಲ್ವಾ ರೈಟು? ಇಲ್ಲಿ ಎಲ್ಲ ಬರೀ ಸ್ಲಿಪ್ಪರ್, ಶೂಸು, ಸ್ಲಿಪ್ಪರು, ಈ ಸೆಕ್ಷನಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಲೆಮನ್ ಟ್ರೀಗಿಂತ ಇದು ಬೆಸ್ಟು. ಸೊ ಇಲ್ಲಿ ಒಂದ್ಸರಿ ನೋಡ್ಬೋದು, ಟ್ರೈ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ರೀಲ್ಸ್ ರಿವ್ಯೂ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ ಥರನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇವತ್ತು ಅದಕ್ಕೆ ಸಾಕ್ಷಿ ನಮಗಾಗಿದ್ದ ಎಕ್ಸ್ಪೀರಿಯೆನ್ಸೆ. ಸೊ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡ್ಬಿಟ್ಟು ಓ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ಕೊಂಬಂದ್ವಿ. ನೋಡಿದ್ರೆ ಏನೂ ಇರಲಿಲ್ಲ. ನಮಗಂತೂ ಇಷ್ಟ ಆಗಲಿಲ್ಲ, ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ. ಸೊ ಇದು ಇವತ್ತಿನ ನಮ್ಮ ವ್ಲಾಗ್ಸ್ ಆಗಿರುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ನಮಸ್ಕಾರ, ಬಾಯ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಬಾಯ್.